ಜಿಲ್ಲಾ ಮಟ್ಟದ ಆರ್ಡಿಪಿಆರ್ ಕ್ರೀಡಾಕೂಟ ಬಹುಮಾನ ವಿತರಣಾ ಸಮಾರಂಭ ಕಾರ್ಯಕ್ರಮ ಕೋಲಾರ ನಗರ ಹೊರವಲಯದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಶುಕ್ರವಾರದಂದು ಸಂಜೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಕೋಲಾರ ಆರ್ಡಿಪಿಆರ್ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೋಲಾರ ಬ್ರೆಡ್ ಮತ್ತು RWS ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಕೋಲಾರ MGNREGA ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ಸಂಪರಾಜ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಆರ್ಡಿಪಿಆರ್ ಕ್ರೀಡಾಕೂಟ, ಸಾಂಸ್ಕೃತಿಕ ಹಬ್ಬ, ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರಂಭ ಮತ್ತು ಪಂಚಾಯತ್ ಸಮಗ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರವೀಣ್ ಬಿ ಬಾಗೇವಾಡಿ ಅವರು ಬಹುಮಾನ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದ ರಮೇಶ್, ಯೋಜನಾ ನಿರ್ದೇಶಕರಾದ ಮಂಜುನಾಥ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಅಜಯ್ ಕುಮಾರ್, ಕಾರ್ಯದರ್ಶಿ ಸತೀಶ್ ಕುಮಾರ್, ಗೌರವ ಅಧ್ಯಕ್ಷ ಮಹೇಶ್ ಕುಮಾರ್, ಸಿಎಒ ರಘುನಾಥ ರೆಡ್ಡಿ, ಖಜಾಂಚಿ ಮುರಳಿ ಮೋಹನ್, ಮುಖ್ಯ ಯೋಜನಾ ಅಧಿಕಾರಿ ರವಿ ಚಂದ್ರನ್ ಎನ್, ಕೋಲಾರ ಇಒ ಮಂಜುನಾಥ್ ಬಿಎಂ, ಕೆಜಿಎಫ್ ಇಒ ವೆಂಕಟೇಶ್, ಮುಳಬಾಗಿಲು ಇಒ ಬಾಬು, ಶ್ರೀನಿವಾಸಪುರ ಇಒ ಸರ್ವೇಶ್, ನೌಕರ ಸಂಘದ ಗೌರವ ಅಧ್ಯಕ್ಷ ಮಂಜುನಾಥ್, ಮುನೇಗೌಡ, ಶ್ರೀನಿವಾಸ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸಂಘದ ತಾಲೂಕು ಅಧ್ಯಕ್ಷರುಗಳು ಆನಂದ್ ಕುಮಾರ್, ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೊಂಡರಾಜನಹಳ್ಳಿ ರಾಮಕೃಷ್ಣ, ಹರಟಿ ಪಿಡಿಒ ನಾಗರಾಜ್, ಮಾರ್ಜನಹಳ್ಳಿ ಪಿಡಿಒ ಮಧುಮತಿ, ಬೆಗ್ಲಿ ಹೊಸಹಳ್ಳಿ ಸೋಮಶೇಖರ್, ಊರಿಗಿಲಿ ರಮೇಶ್ ಮತ್ತು ತಾಲೂಕು ಪಂಚಾಯಿತಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿಗಳು, ಜಲಗಾರರು ಸೇರಿದಂತೆ ಇತರರು ಇದ್ದರು. ಶಿವಕುಮಾರ್ DS ಅವರು ಭಾಳ ಆ್ಯಕ್ಟಿವ್ ಆಗಿದ್ದರು. ಈಗಿರುವಂಥ DS ಅವರು ಆ್ಯಕ್ಟಿವ್ ಆಗಿದ್ದರು. ಅವ್ರ ಜೊತೆ ಚರ್ಚೆ ಮಾಡಿ ಅವರೇ ಒಂದು ಡೇಟನ್ನು ಅವರ ಸಂಪ್ರಾಜ್ ಅವರ ಪೀಡಿಯೋಗಳಲ್ಲಿ ಚರ್ಚೆ ಮಾಡಿ ಒಂದು ಡೇಟನ್ನು ನಿರ್ಧಾರ ಮಾಡ್ತಾರೆ. ಭಾಳ ಅಚ್ಚುಕಟ್ಟಾಗಿ ನೀವು ಸ್ಪೋರ್ಟ್ಸ್ ಕಾರ್ಯಕ್ರಮ ಮತ್ತು ಈ ಕಲ್ಚರಲ್ ಇವೆಂಟನ್ನು ಆರ್ಗನೈಸ್ ಮಾಡಿದ್ದೀರಿ. ಸೊ ಇದರ ಮುಖ್ಯ ಉದ್ದೇಶ ನಮಗೆಲ್ಲ ಗೊತ್ತಿದೆ. ಒಂದು ನವಚೈತನ್ಯ ಅವಾಗಿಂದ ನಮ್ಮ ಆ್ಯಂಕರ್ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಂದು ನವಚೈತನ್ಯ ತುಂಬೋಗೋಸ್ಕರ ಈ ಒಂದು ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದು ನಿಜನೇ. ಯಾಕಂದರೆ ಈಗಾಗಲೇ ED ಸರ್ ಹೇಳಿದರು, ದಿನನಿತ್ಯ ಫೈಲ್ಗಳ ಮಧ್ಯೆ ಇರೋದು, ದಿನನಿತ್ಯ ಕೆಲಸ ಮಾಡೋದು. ಸೊ ಫೈಲ್ ಕಡೆ ಬಿಯಾಂಡ್ ದ ಫೈಲ್ಸ್ ಆಲ್ಸೋ ದೇರ್ ಇಸ್ ಅ ಲೈಫ್, ನಮ್ಮದೆಲ್ಲ ಪರ್ಸ್ನಲ್ ಲೈಫ್. ಸೊ ಆ ಪರ್ಸ್ನಲ್ ಲೈಫನ್ನು ನಾವು ಪರ್ಸ್ನಲ್ ಲೈಫ್ ಆ್ಯಂಡ್ ಆಫೀಸ್ ಲೈಫ್ ಅದನ್ನು ಬ್ಯಾಲೆನ್ಸ್ ಆದಾಗ ಮಾತ್ರ ನಾವು ಆರಾಮಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ ಆವಾಗ ಇಂಥ ಸ್ಪೋರ್ಟ್ಸ್ ಕಾರ್ಯಕ್ರಮ ಆಮೇಲೆ ಕಲ್ಚರಲ್ ಕಾರ್ಯಕ್ರಮ ಮಾಡಿದರೆ ಇನ್ನಷ್ಟು ಉತ್ಸಾಹದಿಂದ, ಇನ್ನಷ್ಟು ಇನ್ಸ್ಪಿರೇಷನಿಂದ ನಾವು ಸರ್ಕಾರ ಕೊಟ್ಟಂಥ ಈ ಕಾರ್ಯಕ್ರಮವನ್ನು ಜನರಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗ್ತದೆ.